ತಥಾಸ್ತು. ಏನು ನನಗೇನಾಗ್ತಿದೆ? ಈ ದೇಹ ಹೇಗ್ ಬಂತು? ಉತ್ಕಚ, ಇದೇ ನಿನ್ನ ವಾಸ್ತವಿಕ ಶರೀರ. ಇದೇ ಋಷಿ ಲೋಮಶರ ಶಾಪದಿಂದ ಅದೃಶ್ಯವಾಗಿದ್ದು. ಆದರೆ ಎಷ್ಟೋ ಮನ್ವಂತರಗಳ ಯಾತ್ರೆಯ ನಂತರ ನಿನ್ನ ಸ್ವಂತ ಶರೀರವನ್ನು ಮರೆತಿದ್ದ ಉತ್ಕಚ. ನನ್ನ ನಿಜವಾದ ದೇಹ ಹೇಗೆ? ಆದ್ರೆ ಹೇಗೆ? ಅಣ್ಣ, ಈಗ ರಾಕ್ಷಸನೂ ಇದ್ದಾನೆ, ಅವನ್ ಶರೀರನೂ ಇದೆ. ಸರಿಯಾದ ಸಮಯ ಅಣ್ಣ. ಇವನ್ ಮಾಯ ಆಗೋದಕ್ಕಿಂತ ಮುಂಚೆ ಇವನ್ ಬಲ್ಗಾಲ್ನ ನೋಡಿ ಸರಿಯಾಗಿ ಹೆಬ್ಬೆರಳಿಗೊಡಿ. ನಾರಾಯಣ ನಾರಾಯಣ. ಪ್ರಭು, ಈ ಉತ್ಕಚ ಚಾಕ್ಷುಷ ಮನ್ವಂತರದಿಂದ ತನ್ನ ಉದ್ಧಾರಕ್ಕಾಗಿ ಅಲೆದಾಡುತ್ತಿದ್ದ. ಇಂದು ನೀವು ಅವನ ತಂದೆ ಹಿರಣ್ಯಾಕ್ಷನಂತೆಯೇ ಇವನಿಗೂ ಮುಕ್ತಿ ಕೊಟ್ಟಿರಿ ಪ್ರಭು. ನಿಮ್ಮ ಲೀಲೆ ಅಪಾರ. ದೇವರ್ಷಿ, ಜೀವದ ಜನ್ಮ ಪರಮಾತ್ಮನನ್ನು ಹೊಂದಲೆಂದೇ ಆಗುವುದು. ಆದರೆ ಅಜ್ಞಾನದಿಂದ ಅದು ಅಧರ್ಮದ ಮಾರ್ಗದಲ್ಲಿ ನಡೆಯುತ್ತದೆ ಮತ್ತು ಉತ್ಕಚನ ಹಾಗೆಯೇ ತನ್ನ ಮುಕ್ತಿಗಾಗಿ ಮನ್ವಂತರಗಳಿಂದ ಅಲಿಯುತ್ತಿರುತ್ತದೆ. ಆದರೆ ಹೀಗಿದ್ದಾಗ ಅದಕ್ಕೆ ಮುಕ್ತಿ ಸಿಗುವುದು ಯಾವಾಗ ಅದರ ಸಾಂಸಾರಿಕ ಕರ್ಮಗಳು ಮತ್ತು ಪಾಪಗಳ ಪೂರ್ಣ ವಿನಾಶವಾದಾಗಲೇ. ಸತ್ಯವಚನ ಪ್ರಭು. ಧನ್ಯವಾಯಿತು ನಿಮ್ಮ ಮಹಿಮೆ, ಧನ್ಯವಾಯಿತು ನಿಮ್ಮ ಲೀಲೆ. ನಾರಾಯಣ ನಾರಾಯಣ. ಮಹಾರಾಜ, ಈಗ ಒಬ್ಬರು ಇನ್ನೊಬ್ಬರ ರಕ್ಷಣೆ ಮಾಡುತ್ತಾರೆ. ಮತ್ತು ಅದಕ್ಕಾಗಿ ಇಬ್ಬರು ಪರಸ್ಪರ ಯುದ್ಧ ಮಾಡುತ್ತಾರೆ. ಇದು ಯಾವುದೋ ಸಾಧಾರಣ ಯುದ್ಧವಲ್ಲ, ಮೃತ್ಯು ಯುದ್ಧ. ಈಗ ನೋಡಬೇಕಾಗಿದೆ ಯಾರು ಯಾರ ರಕ್ಷಣೆ ಮಾಡುತ್ತಾರೆಂದು. ಭಕ್ತ ಭಗವಂತನದ್ದೋ ಇಲ್ಲ ಸ್ವಾಮಿ ತನ್ನ ವಿಶ್ವಾಸ ಪಾತ್ರನನ್ನು? ಜೊತೆಗೆ ಇಂತಹ ಆರ್ದ್ರ ಮಂತ್ರೋಚ್ಚಾರಣೆ ನಿಂತಿದ್ದೇಕೆ? ಓಂ ಕಂಸಾಯ ನಮಃ, ಓಂ ಕಂಸಾಯ ನಮಃ, ಓಂ ಕಂಸಾಯ ನಮಃ. ಜಲಾಭಿಷೇಕದ ಮಧ್ಯೆ ಈ ಭಸ್ಮಾರತಿ ಎಲ್ಲಿಂದ ಆರಂಭವಾಯಿತು? ನಾರಾಯಣ. ಜಾತಸ್ಯ ಹಿ ಧ್ರುವೋ ಮೃತ್ಯುರ್ಧ್ರುವಂ ಜನ್ಮ ಮೃತಸ್ಯ ಚ. ಕಂಸ, ನಿನಗೆ ನನ್ನ ಹತ್ಯೆ ಮಾಡುವ ಯಾವ ಅವಶ್ಯಕತೆಯೂ ಇಲ್ಲ. ಯಾರು ಸಾಯುತ್ತಾರೋ ಅವರು ಮತ್ತೆ ಜನ್ಮವೆತ್ತುತ್ತಾರೆ. ಯಾರು ಜನ್ಮವೆತ್ತುತ್ತಾರೋ ಅವರ ಮೃತ್ಯು ನಿಶ್ಚಿತವಾದದ್ದು. ಆದರೆ ನಾರಾಯಣನ ದರ್ಶನ ಮಾಡಿದ ನಂತರ ನನ್ನ ಪರಮ ಮೋಕ್ಷವಾಗಿದೆ. ಈಗ ನನಗೆ ಜನ್ಮದ ಭಯವಿಲ್ಲ, ಮೃತ್ಯುವಿನ ಭಯವೂ ಇಲ್ಲ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಸುದೇವಾಯ ನಮಃ. ಓಂ
ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಮೋಸಗಾರ ವಿಷ್ಣು, ಪುನಃ ನೀನು ನನಗೆ ಮೋಸ ಮಾಡಿದೆ. ಒಬ್ಬ ಶಕ್ತಿಯಿಂದ ಸತ್ತರೆ ಇನ್ನೊಬ್ಬ ಭಕ್ತಿಯಿಂದ. ಕೃಷ್ಣ ಕರ್ಕೊಂಡು ಹೋದ್ನಾ? ಹಾ ಅಮ್ಮ. ಕೃಷ್ಣ, ಎಲ್ರೂನು ಅಷ್ಟು ದೂರ ಯಾಕೆ ಕರ್ಕೊಂಡು ಹೋಗಿದ್ದೆ? ಏನಾದ್ರೂ ತೊಂದರೆ ಆಗಿದ್ದಿದ್ರೆ? ಅಣ್ಣ, ನೀನೇ ದೊಡ್ಡಮ್ಮನ್ಗೆ ಅರ್ಥ ಮಾಡ್ಸು. ನಾವು ಸಮಸ್ಯೆನ ಬಗೆಹರ್ಸಕ್ ಹೋಗಿದ್ವಿ ಅಂತ. ಕೃಷ್ಣ, ಇಬ್ರು ಏನ್ ಮಾತಾಡ್ತಿದ್ದೀರಾ? ನಮ್ಮೆಲ್ರಿಗೂ ಹೇಳು, ಯಾಕೆ ಹೋಗಿದ್ರಿ ಯಮುನೆ ತೀರಕ್ಕೆ? ಅಮ್ಮ, ನಾನ್ ಚಿಕ್ಕವನಲ್ವಾ, ಅದನ್ನ ನಾನ್ ನಿಮ್ಗೆ ಅರ್ಥ ಮಾಡ್ಸಕ್ಕಾಗಲ್ಲ. ಇದನ್ನೆಲ್ಲ ಅಣ್ಣನೇ ನಿಮ್ಗೆ ಅರ್ಥ ಮಾಡಿಸ್ತಾನೆ. ಸ್ನೇಹ ಭಾವ, ಮಿತ್ರನ ನೆನಪು ಬರುತ್ತಲೇ ಹೃದಯ ಪ್ರಸನ್ನತೆಯಿಂದ ತಕ 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 ಕುಣಿಯುತ್ತದೆ. ಮನುಷ್ಯನಿರಲಿ ಭಗವಂತನಿರಲಿ, ಮಿತ್ರನೇ ತಾನೇ ಸದಾ ಎಲ್ಲರ ಕೆಲಸಕ್ಕೆ ಬರುವುದು. ನನ್ನ ಬಾಲ್ಯ ಸ್ನೇಹಿತ ಅಲಂಬಾಸುರ ಮಿತ್ರ, ಎಲ್ಲಿದ್ದೀಯೋ? ಅತ್ತೆ, ನಿಮ್ಗೆ ಯುದ್ಧ ಮಾಡಕ್ ಬರುತ್ತಾ? ಇಲ್ಲ ತಾನೇ? ಮತ್ತೆ ನೀವ್ ಅಲ್ಲೋಗ್ಬಿಟ್ಟು ಏನ್ ಮಾಡ್ತೀರಾ? ಪ್ರಾರ್ಥನೆ ತಾನೇ? ಅದನ್ನ ನಾನೇ ಮಾಡಿ ಮುಗಿಸ್ದೆ. ರಾಧೆ, ನೀನೇನೋ ಪ್ರಾರ್ಥನೆ ಮಾಡ್ತಿದ್ದೆ, ಆದ್ರೆ ಕೃಷ್ಣ ಮತ್ತೆ ಬಲರಾಮ ಏನ್ ಮಾಡ್ತಿದ್ರು? ಇವ್ರೇನಾದ್ರೂ ಮಾಡೋಕ್ ಮುಂಚೆನೆ ಲಕ್ಷ್ಮೀ ತಾಯಿನೇ ನನ್ ಪ್ರಾರ್ಥನೆ ಕೇಳಿಸ್ಕೊಂಡ್ಲು. ರಾಕ್ಷಸನ್ನ ಕೊಂದ್ಬಿಟ್ಲು. ಮತ್ ಇವ್ರಿಗೆ ಮಾಡಕ್ಕೇನು ಕೆಲ್ಸ ಇರ್ಲಿಲ್ಲ. ಹೇ ಸತ್ಯನಾರಾಯಣ, ಹೇ ಲಕ್ಷ್ಮೀ ದೇವಿ, ಇದೆಲ್ಲ ನಿಮ್ದೇ ಕೃಪೆ. ನಮ್ಮ ಮಕ್ಕಳು ಇಷ್ಟೊಂದು ದೊಡ್ಡ ಸಂಕಟದಲ್ಲಿ ಸಿಕ್ಕಾಕೋ ಮೇಲೂ ಕೂಡ ಸುರಕ್ಷಿತವಾಗಿ ಮನೆಗೆ ಬಂದ್ರು. ಇದೇ ರೀತಿ ನಿಮ್ಮ ಕೃಪೆ ಯಾವಾಗ್ಲೂ ಇರಲಿ. ನನ್ನ ಸಖ ಕಂಸ, ನಾನು ನಿನಗಾಗಿ ಏನು ಬೇಕಾದರೂ ಮಾಡುತ್ತೇನೆ. ಆದರೆ ನೀನು ನನಗೆ ಗುರುತು ತಿಳಿಸಬೇಕು. ನಿನ್ನ ಶತ್ರುವಿನದು. ಗೋಕುಲದ ಆ ಬಾಲಕ ಯಾರೆಂದು ನೀನು ಕಂಡುಹಿಡಿಯಬೇಕು. ಶರೀರರಹಿತ ಉತ್ಕಚನ ಹತ್ಯೆ ಮಾಡಿದ್ದು ಯಾರೆಂದು. ದಿನ್ 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 ಧಾ. ಸಖಾ ಕಂಸ, ನೀನಾಗಬೇಡ ನಿರಾಸೆ. ನಗುತ್ತಾ ಹಾಡುತ್ತಾ ನೃತ್ಯ ಮಾಡುತ್ತಾ ಇರು. ನೀನು ಹೋಗು ಸಖಾ, ಹೋಗು. ನಾನು ಹೇಳುತ್ತೇನೆ, ಆ ಉತ್ಕಚನ ಹತ್ಯೆಗೆ ಕಾರಣ ಯಾರೆಂದು. ನಾನು. ನಿನ್ನ ಬರ್ಸಾನಕ್ಕೆ ಕರ್ಕೊಂಡು ಹೋಗ್ತಿರೋದು. ಅಲ್ಲಿ ನಿನ್ ಕೈಯಿಂದ 1 ಲಕ್ಷ ಹಸು ಮೇಯಿಸಿಲ್ಲ ಅಂದ್ರೆ ನನ್ನ ಹೆಸರು ರಾಧಿನೇ ಅಲ್ಲ. ಗೋಪಿಕೆ, ನಾನು ನಿನ್ನ ಹಸುಗಳನ್ನೇನೋ ಮೇಯಿಸ್ತೀನಿ. ಆದ್ರೆ ಅವ ಆಮೇಲೆ ಮನೆಗ್ ಬರ್ತಾ ಇದ್ರೆ ನೀನ್ ಎಲ್ರಿಗೂ ಇದನ್ನೇ ಹೇಳ್ತಾ ಇರ್ಬೇಕು. ನನ್ನ ಅಪ್ಪನ ಹತ್ರ 1 ಲಕ್ಷ ಹಸುಗಳಿದ್ವು, ಆದ್ರೆ ಈಗಿಲ್ಲ. ಬಾಯ್ ಬಡ್ಕ ಕೃಷ್ಣ, ನಾನ್ ನಿನ್ನೊಂದ್ ಬಿಡೋದಿಲ್ಲ. ದಿನ ಗೆಳೆತನ ಬೆಳ್ಸಿನೇ ಎಲ್ಲಾನು ತಿಳ್ಕೊಬಹುದು ಅಂದ್ಮೇಲೆ ಯಾರನ್ನಾದ್ರೂ ಸರಿ ಶತ್ರು ಯಾಕೆ ಮಾಡ್ಕೋಬೇಕು? ಕೃಷ್ಣ, ಈಗ ನಾನೂ ತಿಳ್ಕೊತೀನಿ. ಶರೀರ ಇಲ್ದಿರೋ ಉತ್ಕಚಿನ ಸಾಯಿಸಿದ್ಯಾರು? ಆ ಬಾಲಸಖ ಕಂಸನ ಶತ್ರು ಯಾರು? ನನ್ನ
ಯಾರ ಹೃದಯದಲ್ಲಿ ಪ್ರೇಮದ ಭಾವ ಇಲ್ಲವೋ ಅವರು ನನ್ನ ಆಸ್ತಿಯ ವಾಸ್ತವಿಕ ರೂಪ ಹೇಗೆ ಕೆತ್ತಬಲ್ಲರು? ಈಗ ಭಗವಂತ ಕಂಸ ಸ್ವಯಂ ನಿನ್ನ ಪ್ರತಿಮೆ ಮಾಡುತ್ತಾರೆ. ಪೂರ್ಣ ಪ್ರೇಮ ಸಮರ್ಪಣೆ ಹಾಗೂ ಶುದ್ಧ ಹೃದಯದೊಂದಿಗೆ. ಪ್ರಲಬ್ಧ. ಹಾ ಭಗವಂತ. ಅಲ್ಲಿಯವರೆಗೆ ನೀನು ಅಲಂಬಾಸುರನ ಮೇಲೆ ದೃಷ್ಟಿ ಇಡು. ಅವನು ಕೂಡ ಶ್ರೀಧರ್ನ ಹಾಗೆ ನಾರಾಯಣನ ಭಜನೆ ಮಾಡುತ್ತಾ ಮರಳಿಯಾನು. ಹಾ ಭಗವಂತ. ನನ್ ಜೊತೆ ತಗೊಂಡ್ಬರ್ತೀರಿನಿ. ನನ್ ಕಂದ ಬರ್ಸಾನಾಗ ಹೋಗ್ತಿದ್ದಾನ. ಆಯ್ತು ಕೃಷ್ಣ, ನಿಂಗ್ ಬರ್ಸಾನದ ಬೆಣ್ಣೆ ಇಷ್ಟ ಆಗೋವರ್ಗು ನೀನು ಈ ಮಡ್ಕೆಲಿರೋ ಗೋಕುಲದ ಬೆಣ್ಣೆನೆ ತಿನ್ಬೋದು. ನೀವು ಇವನ್ ಬಗ್ಗೆ ಚಿಂತೆ ಬಿಟ್ಬಿಡಿ. ಇನ್ ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಕೃಷ್ಣಂಗೆ ಬರ್ಸಾನದ ಬೆಣ್ಣೆನೆ ತುಂಬಾ ರುಚಿ ಅನ್ಸತ್ತೆ. ಗೊಲ್ಲ, ಗೋಕುಲದಲ್ಲಿ ಬರೀ ನಿನ್ ಲೀಲೆನೆ ಆಗೋಯ್ತು. ಈಗ ಬರ್ಸಾನಕ್ ಬಂದು ಸ್ವಲ್ಪ ಕೆಲ್ಸನಾದ್ರೂ ಮಾಡು. ಕಂದ, ಅಮ್ಮ, ನನ್ನ ಪ್ರಿಯ ಪತ್ನಿ ಆಸ್ತಿ, ನಾನು ನನ್ನ ಹೃದಯದ ಭಾವವನ್ನು ಈ ಪ್ರತಿಮೆಯಲ್ಲಿ ತುಂಬಿಸಿದ್ದೇನೆ. ಎಷ್ಟು ಸಜೀವ ಮತ್ತು ಸುಂದರವಾಗಿದೆ ನಿನ್ನ ಈ ಪ್ರತಿರೂಪ. ಇದನ್ ತಗೋ ಕೃಷ್ಣ, ಇದು ರಾಧೆಯ ಕೊಳಲು. ಇದನ್ನ ಯಾವಾಗ್ಲೂ ನಿನ್ನ ಹತ್ರನೇ ಇಟ್ಕೋ. ಬನ್ನಿ ಅಪ್ಪ, ಬರ್ಸಾನದಲ್ಲಿರೋ ನಮ್ 1,00,000 ಹಸುಗಳು ನಮಗೋಸ್ಕರ ಕಾಯ್ತಾ ಇರ್ತವೆ. ಬಾ ಬಾ ರಾಧೆ. ಹಟ್ಮಾರಿ ಗೋಪಿಕೆ, ನೀನ್ ನಮ್ಮಮ್ಮನ ತುಂಬಾ ಅಳಿಸಿದ್ಯಲ್ವಾ? ಈಗ ನೋಡ್ತಿರು, ನಾನ್ ನಿನ್ನ ಪದೇ ಪದೇ ಗೋಕುಲಕ್ಕೆ ಹೇಗ್ ಕರೆಸ್ತೀನಿ.